ಹಾಯ್ ಹಲೋ ನಮಸ್ಕಾರ. ತುಂಬಾ ದಿನ ಆಗಿತ್ತು ಈ ತರ ವಾಯ್ಸ್ ಓವರ್ ಕಂಟೆಂಟ್ ನ ಮಾಡಿ. ಬಟ್ ರೀಸೆಂಟ್ ಆಗಿ ನಮ್ಮ ಚಾನಲ್ ಇಂದ ರಿಲೀಸ್ ಆದ ಫಿಲ್ಮ್ ಡಿಸ್ಕಷನ್ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ನೋಡಿಲ್ಲ ಅಂದ್ರೆ ನೋಡಿ. ಯಾವಾಗ್ಲೂ ನನಗೆ ಅನಿಸ್ತಾ ಇತ್ತು ಅಂದ್ರೆ ನೆಗೆಟಿವ್ಸ್ನೇ ಆಗ್ಲಿ ಮತ್ತೆ ಪಾಸಿಟಿವ್ಸ್ನೇ ಆಗ್ಲಿ, ತುಂಬಾ ಇಷ್ಟ ಆಗೋ ಎಲಿಮೆಂಟ್ನೇ ಆಗ್ಲಿ ರಿವ್ಯೂ ಅಲ್ಲಿ ಪ್ರಾಪರ್ ಆಗಿ ಹೇಳೋದಕ್ಕೆ ಆಗಲ್ಲ. ಯಾಕಂದ್ರೆ ಸ್ಪಾಯ್ಲರ್ ಆಗ್ಬಿಡತ್ತೆ. ಡ್ಯೂ ಟು ಸಮ್ ರೀಸನ್ಸ್ ಇಷ್ಟ ಆಗದೆ ಇರೋದನ್ನ ಪ್ರಾಪರ್ ಆಗಿ ಪ್ರೆಸೆಂಟ್ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಸಿನಿಮಾಗಳು ಥಿಯೇಟ್ರಿಕಲ್ ರನ್ ಮುಗ್ದಾದ್ಮೇಲೆ ಅಂದ್ರೆ ಓ ಟಿ ಟಿಗೆ ಬಂದ್ಮೇಲೆ ಆ ಥರ ಡಿಸ್ಕಷನ್ ವಿಡಿಯೋ ಅಪ್ಲೋಡ್ ಆಗ್ತವೆ. ಲ್ಯಾಂಡ್ ಲೋಡ್ ಡಿಸ್ಕಷನ್ ವಿಡಿಯೋ ಕೂಡ ಬರುತ್ತೆ. ಅದು ಬಿಡುಗರು, ಈ ವಿಡಿಯೋ ವಿಷಯಕ್ಕೆ ಬಾ ಅಂತ ಹೇಳೋದಕ್ಕೂ ಮುಂಚೆನೆ ಬಂದ್ಬಿಡ್ತೀನಿ. ವಿಡಿಯೋಗೆ ಲೈಕ್ ಮಾಡಿ, ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ವಿಡಿಯೋ ವಿಚಾರಕ್ಕೆ ಬಂದ್ರೆ ರೀಸೆಂಟ್ ಆಗಿ ನಾನು ನೋಡಿದ ನಾನ್ ಕನ್ನಡ ಫಿಲ್ಮ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಒಂಥರ ರೆಕಮೆಂಡೇಶನ್ ವಿಡಿಯೋ ತರ. ನಂಬರ್ 1, ಎಕೋ. ಕಿಷ್ಕಿಂದ ಕಾಂದಮ್ ಸಿನಿಮಾ ನನಗಿಷ್ಟ. ಈ ಸಿನಿಮಾ ಕೂಡ ಅಷ್ಟೇ ಇಷ್ಟ ಆಯ್ತು. ಪ್ರೊಟೆಕ್ಷನ್ಗೂ ರಿಸ್ಟ್ರಿಕ್ಷನ್ಗೂ ಇರೋ ವ್ಯತ್ಯಾಸನ ಈ ತರ ಹೇಳ್ಬೋದಾ ಅಂತ ಅನಿಸ್ತು. ಮಿಸ್ಟ್ರಿ ಥ್ರಿಲ್ಲರ್ ನೋಡಿಲ್ಲ ಅಂದ್ರೆ ನೋಡಿ, ನೆಟ್ಫ್ಲಿಕ್ಸ್ ಅಲ್ಲಿ ಕನ್ನಡದಲ್ಲಿ ಅವೈಲೇಬಲ್ ಇದೆ. ನಂಬರ್ 2, ಕಲಂ ಕಾವಲ್. ಇದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ಪರ್ಸ್ನಲಿ ಸ್ಟೋರಿ ಅಷ್ಟೇನು ಹೈ ಕೊಡ್ಲಿಲ್ಲ, ಬಟ್ ಮಮ್ಮೂಟಿ ಅವರು ಆಕ್ಟ್ ಮಾಡಿರೋದನ್ನ ನೋಡೋಕೆ ಈ ಸಿನಿಮಾನ ನೋಡ್ಲೇಬೇಕು. ಸಿಂಪಲ್ ಸೀನ್ ಆದ್ರೂ ಅವರ ಆಕ್ಟಿಂಗ್ ಇಂದ ಇಂಪ್ಯಾಕ್ಟ್ ಚೇಂಜ್ ಆಗುತ್ತೆ. ಅಂಡ್ ಡೀಸೆಂಟ್ ಥ್ರಿಲ್ಲರ್ ಅಂತ ಹೇಳ್ಬೋದು. ಸೋನಿ ಲೀವ್ OTT ಪ್ಲಾಟ್ಫಾರ್ಮ್ ಅಲ್ಲಿ ಅವೈಲೇಬಲ್ ಇದೆ. ನಂಬರ್ 3, ಝೀಬ್ರಾ. ಈ ಸಿನಿಮಾ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ತುಂಬಾ ಆಡಿಯನ್ಸ್ಗೆ ಈ ಸಿನಿಮಾದ ಬಗ್ಗೆ ಗೊತ್ತಿಲ್ಲ. ಲಕ್ಕಿ ಭಾಸ್ಕರ್ ಇಷ್ಟ ಆಗಿದ್ರೆ ಈ ಸಿನಿಮಾ ಕೂಡ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಆನ್ ಇಂಟೆಲಿಜೆಂಟ್ ಮನಿ ಹಿಸ್ಟ್ ಡ್ರಾಮಾ ಅಂತ ಹೇಳ್ಬೋದು. ಸಿರಾಯ್. ಈ ಸಿನಿಮಾದ ಲಾಗ್ ಲೈನ್ ಸಿಂಪಲ್ ಆಗಿದೆ. ಒಬ್ಬ ಪೊಲೀಸ್ ಆಫೀಸರ್ ಪ್ರಿಸ್ನರ್ನ ಕೋರ್ಟ್ಗೆ ಕರ್ಕೊಂಡು ಹೋಗ್ಬೇಕು. ಈ ಜರ್ನಿಲಿ ಏನೆಲ್ಲ ಆಗತ್ತೆ, ಆ ಪ್ರಿಸ್ನರ್ ಕತೆ ಏನು, ಆ ಕತೆ ಇವರಿಗೆ ಹೇಗೆ ಎಫೆಕ್ಟ್ ಆಗತ್ತೆ, ಅಂಡ್ ಈ ಕಥೆಯಿಂದ ಡೈರೆಕ್ಟರ್ ಒಂದೊಳ್ಳೆ ಮೆಸೇಜ್ ನ ಹೇಳಿದ್ದಾರೆ. ಇದು ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ ಅಲ್ಲ, ಬಟ್ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ZEE5 ಅಲ್ಲಿ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಅವೈಲೇಬಲ್ ಇದೆ. ಈ ವೆಬ್ ಸೀರೀಸ್ ಅಲ್ಲಿ ಕಿಲ್ಲರ್ ಯಾರು ಅಂತ ಕೊನೆ ತನಕನೂ ಗೆಸ್ ಮಾಡೋದಕ್ಕೆ ಆಗಲ್ಲ. ವೆಲೋನಿ ಅನ್ನೋ ಹುಡುಗಿಯ ಬಾಡಿ ಸಿಗುತ್ತೆ. ಈಗ ಕೊಲೆ ಯಾರು ಮಾಡಿದಾರಂತ ಇನ್ಸ್ಪೆಕ್ಟರ್ ವಿವೇಕ್ ಕಂಡುಹಿಡಿಬೇಕು. ಅಂಡ್ ಸೀರೀಸ್ ಈ ಲೈನ್ ಹೇಳಿದಷ್ಟು ಸಿಂಪಲ್ ಆಗಿಲ್ಲ. ಮೇನ್ಲಿ ಈ ಸೀರೀಸ್ ನ ಸ್ಕ್ರೀನ್ ಪ್ಲೇ ಮತ್ತೆ ಎಪಿಸೋಡ್ ವೈಸ್ ಕಥೆನ ಇಂಟ್ರೆಸ್ಟಿಂಗ್ ಆಗಿ ತಗೊಂಡು ಹೋಗಿದ್ದಾರೆ. ಸಸ್ಪೆನ್ಸ್ ಥ್ರಿಲ್ಲರ್ ನ ಇಷ್ಟಪಡೋರಿಗೆ ಈ ಸೀರೀಸ್ ಖಂಡಿತ ಇಷ್ಟ ಆಗುತ್ತೆ. ಅಮೆಝಾನ್ ಪ್ರೈಮ್ ಅಲ್ಲಿ ಕನ್ನಡ ಲ್ಯಾಂಗ್ವೇಜ್ ಅಲ್ಲೇ ಅವೈಲೇಬಲ್ ಇದೆ. ನಂಬರ್ 6, ಪ್ರೀ ವೆಡ್ಡಿಂಗ್ ಶೋ. ಲೈಟ್ ಹಾರ್ಟೆಡ್ ಫನ್ ಫಿಲ್ಮ್. ಪ್ರೀ ವೆಡ್ಡಿಂಗ್ ಶೂಟ್ ಆದ್ಮೇಲೆ SD ಕಾರ್ಡ್ ಕಳೆದು ಹೋಗುತ್ತೆ. ಪ್ರೊಟಗನಿಸ್ಟ್ ಇದನ್ನ ಸಾಲ್ವ್ ಮಾಡೋಕೆ ಏನೆಲ್ಲ ಮಾಡ್ತಾನೆ ಅನ್ನೋದೇ ಸ್ಟೋರಿ. ಚೆನ್ನಾಗಿದೆ. ಸಿಂಪಲ್ ಆದ್ರೂ ಒಂದೊಳ್ಳೆ ಫೀಲ್ ಇರುತ್ತೆ ನೋಡಿ ಆದ್ಮೇಲೆ. ಪ್ರೀ ವೆಡ್ಡಿಂಗ್ ಶೂಟ್ ನ ಪರ್ಪಸ್ ಏನು ಅನ್ನೋ ತರ ಕ್ವಶನ್ ಮಾಡ್ದಂಗೆ ಇರುತ್ತೆ. ಸೆಟಲ್ ಆಗಿ ತುಂಬಾ ವಿಷಯ ಹೇಳಿದ್ದಾರೆ. ನಂಬರ್ 7, ಅದರ್ಸ್. ಥ್ರಿಲ್ಲರ್ ಫಿಲ್ಮ್ನ ಇಷ್ಟಪಡೋರು ಈ ಸಿನಿಮಾನ ನೋಡ್ಬೋದು. ಟೈಟಲ್ ಅಲ್ಲಿ ಕತೆ ಒಂದ್ ಲೆವೆಲ್ಗೆ ಗೊತ್ತಾಗ್ಬಿಡುತ್ತೆ. ಓ, ಇದು ಈ ಕಾರಣಕ್ಕೆ ಈ ತರ ಆಗ್ತಾ ಇದೆ ಅನ್ನೋದು. ಬಟ್ ಸ್ಟಿಲ್ ಡೀಸೆಂಟ್ ಥ್ರಿಲ್ಲರ್ ಅಂತ ಹೇಳ್ಬೋದು. ಪ್ರೈಮ್ ಅಲ್ಲಿ ಅವೈಲೇಬಲ್ ಇದೆ. ನಂಬರ್ 8, ಸ್ಟೀಫನ್. ಒಬ್ಬ ಪೊಲೀಸ್ ಸ್ಟೇಷನ್ಗೆ ಹೋಗಿ 9 ಹೆಣ್ಣು ಮಕ್ಕಳನ್ನ ಕೊಲೆ ಮಾಡಿದೀನಿ ಅಂತ ಹೇಳಿ ಸರೆಂಡರ್ ಆಗ್ತಾನೆ. ಯಾಕೆ ಹೀಗೆ ಅನ್ನೋದೇ ಸಿನಿಮಾ. ಸೈಕಲಾಜಿಕಲ್ ಥ್ರಿಲ್ಲರ್. ಇದು ಇನ್ವೆಸ್ಟಿಗೇಟಿವ್ ತರ ಏನಿರಲ್ಲ, ಬಟ್ ಫಿಲ್ಮ್ ಎಂಗೇಜಿಂಗ್ ಆಗಿರುತ್ತೆ. ನೆಟ್ಫ್ಲಿಕ್ಸ್ ಅಲ್ಲಿ ಅವೈಲೇಬಲ್ ಇದೆ. ನಂಬರ್ 9, ರಿವಾಲ್ವರ್ ರೀತಾ. ಒಬ್ಬ ಡಾನ್ ಒಂದು ಮಿಡಲ್ ಕ್ಲಾಸ್ ಮನೆಗೆ ಅಚಾನಕ್ಕಾಗಿ ಹೋಗಿ ಅಲ್ಲೇ ಸತ್ತೋಗ್ಬಿಡ್ತಾನೆ. ಈ ಪ್ರಾಬ್ಲಮ್ನ ಹೇಗೆ ಆ ಫ್ಯಾಮಿಲಿ ಸಾಲ್ವ್ ಮಾಡುತ್ತೆ ಅನ್ನೋದೇ ಸಿನಿಮಾ. ಐಡಿಯಾ ಚೆನ್ನಾಗಿದೆ ಅಂತ ಅನಿಸ್ತು, ಬಟ್ ಪ್ರೊಸೀಡಿಂಗ್ಸ್ ಇನ್ನ ಬೆಟರ್ ಆಗ್ಬೋದಿತ್ತು. ನೆಟ್ಫ್ಲಿಕ್ಸ್ ಅಲ್ಲಿ ಅವೈಲೇಬಲ್ ಇದೆ. ನಂಬರ್ 10, ಗರ್ಲ್ ಫ್ರೆಂಡ್ ಸಿನಿಮಾ. ಸಿನಿಮಾ ಚೆನ್ನಾಗಿದೆ. ಫಸ್ಟ್ ಟೈಮ್ ರಶ್ಮಿಕಾ ಅವರ ಆಕ್ಟಿಂಗ್ ಚೆನ್ನಾಗಿ ಅನಿಸ್ತು ನನಗೆ. ಇವನ್ ದೀಕ್ಷಿತ್ ಅವರು ಕೂಡ ತುಂಬಾ ಪವರ್ಫುಲ್ ಆಗಿ ಕಾಣ್ತಾರೆ. ಅಂಡ್ ಸ್ಟೋರಿ ಕೂಡ ಇಷ್ಟ ಆಯ್ತು. ಕೆಲವೊಂದು ವಿಚಾರಗಳು ಇನ್ನ ಪ್ರಾಪರ್ ಆಗಿ ಹೇಳ್ಬೋದಿತ್ತಲ್ಲ ಅಂತ ಅನ್ಸಿದ್ದು, ಬಟ್ OTT ಇಲ್ಲಿ ಆರಾಮಾಗಿ ನೋಡ್ಬೋದು. ನೆಟ್ಫ್ಲಿಕ್ಸ್ ಅಲ್ಲಿ ಅವೈಲೇಬಲ್ ಇದೆ. ನಂಬರ್ 11, ಆಂಧ್ರ ಕಿಂಗ್ ತಾಲೂಕಾ. ಒಬ್ಬ ಸ್ಟಾರ್ಗೆ 3 ಕೋಟಿ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ. ಯಾರು ಹಾಕಿದ್ದು ಅನ್ನೋ ಕ್ವಶನ್ ಮಾರ್ಕ್ ಇಂದ ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಒಬ್ಬ ಫ್ಯಾನ್ಗೆ ಹೀರೋ ಜೊತೆ ಇರೋ ಕನೆಕ್ಷನ್ನ ಮತ್ತೆ ಆ ಪ್ರೀತಿನ ಚೆನ್ನಾಗಿ ತೋರಿಸಿದ್ದಾರೆ ಅಂತ ಅನಿಸ್ತು. ಅಫ್ಕೋರ್ಸ್ ರೂಟೀನ್ ಆಗಿದೆ ಕತೆ, ಬಟ್ ನೀವು ಯಾರಿಗಾದ್ರೂ ಫ್ಯಾನ್ ಆಗಿದ್ರೆ ಈ ಸಿನಿಮಾ ಕನೆಕ್ಟ್ ಆಗ್ಬೋದು. ಆ ಒಂದು ವಿಚಾರಕ್ಕೆ ಈ ಸಿನಿಮಾನ ನೋಡ್ಬೋದು. ಮತ್ತೆ ಉಪೇಂದ್ರ ಅವರು ಇದ್ದಾರೆ ಸಿನಿಮಾದಲ್ಲಿ, ಅವರೇ ಸೂಪರ್ ಸ್ಟಾರ್ ರೋಲ್ ನ ಪ್ಲೇ ಮಾಡಿದ್ದಾರೆ. ನೆಟ್ಫ್ಲಿಕ್ಸ್ ಅಲ್ಲಿ ಅವೈಲೇಬಲ್ ಇದೆ. ನಂಬರ್ 12, ಕಾಂತ. ಈ ಸಿನಿಮಾನ ಯಾಕೆ ನೋಡ್ಬೋದು ಅಂದ್ರೆ ದುಲ್ಕರ್ ಅವರು ಮತ್ತೆ ಭಾಗ್ಯಶ್ರೀ ಅವರ ಪರ್ಫಾರ್ಮೆನ್ಸ್ ನ ನೋಡೋಕೆ. ಸ್ಟೋರಿ ಸೆಕೆಂಡ್ ಹಾಫ್ ಅಲ್ಲಿ ಬೇರೆ ಕಡೆ ಹೋಯ್ತು ಅಂತ ಅನ್ಸತ್ತೆ. ಅಷ್ಟು ಇಷ್ಟ ಆಗ್ಲಿಲ್ಲ. ನೆಟ್ಫ್ಲಿಕ್ಸ್ ಅಲ್ಲಿ ಅವೈಲೇಬಲ್ ಇದೆ. ನಂಬರ್ 13, ಕುಟ್ರಂ ಪುರಿಂದವನ್. ಇದೊಂದು ಥ್ರಿಲ್ಲರ್ ಸೀರೀಸ್. ಸೋನಿ ಲೀವ್ ಅಲ್ಲಿ ಕನ್ನಡದಲ್ಲೇ ಅವೈಲೇಬಲ್ ಇದೆ. ಸ್ಟೋರಿ ಲೈನ್ ಹೇಗಿದೆ ಅಂದ್ರೆ ಸಿನಿಮಾದ ಪ್ರೊಟಗನಿಸ್ಟ್ ಭಾಸ್ಕರ್ ಗೋರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಫಾರ್ಮಸಿಸ್ಟ್ ಆಗಿರ್ತಾನೆ. ಅವನ್ ಮನೆ ಪಕ್ಕದಲ್ಲೇ ಇರೋ ಒಂದು ಸಣ್ಣ ಹುಡುಗಿ ಮಿಸ್ಸಿಂಗ್ ಆಗಿರ್ತಾಳೆ. ಆ ಹುಡುಗಿ
ಇವನ ಮನೆಯ ಫ್ರಿಡ್ಜ್ ಒಳಗಡೆ ಇಟ್ಟಿರ್ತಾನೆ. ಯಾಕೆ, ಏನಾಯ್ತು, ಇವನ್ ಮಾಡಿದ ತಪ್ಪೇನು, ಹೀಗೆ ಸಾಕಷ್ಟು ಕ್ವಶನ್ಸ್ ಡೆವಲಪ್ ಆಗುತ್ತೆ. ಸೀರೀಸ್ ಎಲ್ಲೂ ಡಿಪ್ ಆಗಲ್ಲ, ಒಂದೇ ಸ್ಟ್ರೆಚ್ ಅಲ್ಲಿ ನೋಡ್ಬೋದು. ತುಂಬಾ ಗ್ರಿಪಿಂಗ್ ಆಗಿದೆ. ಸೊ ಈ ಸಿನಿಮಾಗಳನ್ನ ಮತ್ತೆ ಸೀರೀಸ್ಗಳನ್ನ ನಾನು ರೀಸೆಂಟ್ ಆಗಿ ನೋಡಿದೆ. ಹಾಗಾಗಿ ಈ ವಿಡಿಯೋ ಒಂದು ನಾನ್ ಕನ್ನಡ ಫಿಲ್ಮ್ ರೆಕಮೆಂಡೇಶನ್ ತರ. ಕಂಟೆಂಟ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೆಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.